ಸೋತ್ರು ಬುದ್ಧಿ ಬಂದಿಲ್ವಾ ಈ ಮಾಜಿ ಸಚಿವರಿಗೆ? ಯತ್ನಾಳ್ ಕೊಟ್ಟ ಶಾಕ್ಗೆ ಹಿಂಗಾದ್ರ ಇವರು. ತಿರುಕನ ಕನಸು ಕಾಣೋಕೆ ಯಾರ ಅಡ್ಡಿಯೂ ಇಲ್ವಾ? ರಾಜ್ಯ ಬಿಜೆಪಿಯ ಓರ್ವ ಮಾಜಿ ಸಚಿವ ಇದೀಗ ಬಿಟ್ಟಿ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಕುಂತ್ರು ನಿಂತರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗುವ ತಿರುಕನ ಕನಸನ್ನ ಕಾಣ್ತಿದ್ದಾರೆ. ಸರ್ಕಾರ ಪತನವಾಗುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹಾಗಾದ್ರೆ ಆ ಮಾಜಿ ಸಚಿವರಿಗೆ ಏನಾಯ್ತು? ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟ ಆ ಶಾಖೆ ಅವರು ಹಿಂಗಾದ್ರ? ಅಷ್ಟಕ್ಕೂ ಯಾರದು ಬಿಜೆಪಿಯ ಮಾಜಿ ಸಚಿವ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸೀಟುಗಳ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೇ ತಡ ಬಿಜೆಪಿ ನಾಯಕರ ಮೀಟರ್ ಆಫ್ ಆಗಿತ್ತು. ಆವತ್ತಿಂದಲೇ ಈ ಸರ್ಕಾರ ಪತನವಾಗುತ್ತೆ, ಈ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಬಿಟ್ಟಿ ಭವಿಷ್ಯಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಅಂತ ಬಿಜೆಪಿ ನಾಯಕರಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೂಡ ಒಬ್ರು. ಹೌದು ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾತಿಹೀನವಾಗಿ ಸೋತಿರೋ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ತೀರಾ ನಿರಾಸೆಗೆ ಒಳಗಾಗಿದ್ದಾರೆ. ಇವರು ದಿನ ಬೆಳಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಅಗಲುಗನಸನ್ನ ಕಾಣ್ತಿದ್ದಾರೆ. ಆದ್ರೆ ಅದು ಹೇಗೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಅವರು ಕೊಡೋ ಆನ್ಸರ್ ಏನ್ ಗೊತ್ತಾ? ನೋಡ್ತಾ ಇರಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಸರ್ಕಾರ ಏನಾಗ್ತದೆ ಅನ್ನೋದು ಅಬ್ಸರ್ವ್ ಅದನ್ನ ಅಬ್ಸರ್ವ್ ಕಾದು ನೋಡಿ. ಈ ಸರ್ಕಾರವನ್ನು ಕೆಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಿಂದ ಪ್ರಯತ್ನ ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರೇನು ಬಂದಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಿಂದ ಅನುದಾನ ಸಿಗ್ತಾ ಇಲ್ಲ, ಅವರೇ ತುದಿಗಾಲ ಮೇಲೆ ನಿಂತಿದ್ದಾರೆ. ಕೇಳಿದ್ರಲ್ವಾ ಮುರುಗೇಶ್ ನಿರಾಣಿ ಅವರು ಹೇಳಿದ್ದನ್ನ? ಅನುದಾನ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರೇ ಸರ್ಕಾರವನ್ನ ಕೆಡವುತ್ತಾರಂತೆ. ಇದೆಂತ ಹಗಲುಗನಸು ನೋಡಿ. ಇದು ಮುರುಗೇಶ್ ನಿರಾಣಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾತಿಹೀನವಾಗಿ ಸೋತಿರೋ ಹತಾಶೆಯನ್ನ ಎತ್ತಿ ತೋರಿಸುತ್ತಿದೆ. ಇನ್ನ ಬಿಜೆಪಿ ನಾಯಕರ ಇಂಥ ಬಿಟ್ಟಿ ಆಸೆಗಳು, ಬಿಟ್ಟಿ ಕನಸುಗಳ ಬಗ್ಗೆ ಇತ್ತೀಚೆಗೆ ಸಚಿವ ಸಂತೋಷ್ ಲಾಡ್ ತಮ್ಮದೇ ದಾಟಿಯಲ್ಲಿ ಉತ್ತರ ಕೊಟ್ಟಿದ್ರು. ಅದನ್ನು ಒಮ್ಮೆ ನೋಡ್ಕೊಂಡ್ಬಿಡಿ. ಅದೇ ಹೇಳ್ತಿದ್ವಲ್ಲ, ಸರ್ಕಾರ 136 ನಾವು, ಅವರಿಬ್ಬರು ಸೇರಿದ್ರೆ 85 ಅದಾರ ನೋಡ್ರಿ. ಲೆಕ್ಕ ಪ್ರಕಾರ ಅಂದ್ರೆ 53 ಜನ ಹೋಗ್ಬೇಕು. ಸುಮ್ಮನೆ ಅಗಲದನ್ನ ಕೇಳ್ಬೇಡ್ರಿ. ಇದೇ ಬಿಜೆಪಿ ಅವರು ಆಪರೇಷನ್ ಕಮಲ ಚುನಾವಣೆ ಹತ್ರ ಬರ್ತದೆ. 10 ವರ್ಷ ಏನು ಮಾಡಿದಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಿಲ್ಲ. ಪ್ಲೀಸ್ ಪೋಸ್ ಅ ಕ್ವಶನ್ ವಿಚ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಎಲೆಕ್ಷನ್ಸ್. ಈಗ ಸರ್ಕಾರ ಬಂದಾಗಿದೆ, 136 ಸೀಟ್ ಇದಾವೆ. ಅವರಿಬ್ಬರು ಸೇರಿದ್ರೆ 85 ಇದಾರೆ. 53 ಬಿಳಿಸ್ಬೇಕು. ಅವರು 53 ಜನ ತಗೊಂಡು ಹೋಗ್ಬೇಕು. ಆ ಸಾಧ್ಯತೆ ಇದ್ರೆ ಅವ್ರು ಮಾತಾಡ್ಲಿ. ಸುಮ್ಮನೆ ಅಗ್ಲಾಲಿ ಇದ್ರ ಬಗ್ಗೆ ಎಷ್ಟಂತ ಮಾತಾಡ್ಬೇಕು, ನಮಗೆ ಸಾಕಾಗ್ಬಿಟ್ಟದೆ. ಹಾಗಾದ್ರೆ ಮುರುಗೇಶ್ ನಿರಾಣಿ ಅವರು ಹೇಳಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗೋಕೆ ಸಾಧ್ಯವಾಗುತ್ತಾ? ಮತ್ತು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮುರುಗೇಶ್ ನಿರಾಣಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜೆಟಿ ಪಾಟೀಲ್ ಅವರ ವಿರುದ್ಧ ಅತ್ಯಂತ ಹೀನಾತಿಹೀನವಾಗಿ ಸೋಲಕ್ಕೆ ಯಾರು ಕಾರಣ? ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಅವರ ಮಧ್ಯೆ ಕೋಲ್ಡ್ ವಾರ್ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಯತ್ನಾಳ್ ಅವರನ್ನ ಸೋಲಿಸೋಕೆ ನಿರಾಣಿ ಯತ್ನಿಸಿ ತಾವೇ ಚುನಾವಣೆಯಲ್ಲಿ ಸೋತರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಯತ್ನಾಳ್ 10 ಕೋಟಿ ಬಾಂಬ್ ಅನ್ನು ಸ್ಫೋಟಿಸಿದ್ರು. ಹೀಗಾಗಿ ಆ ಮಾಜಿ ಸಚಿವ ಯಾರು ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಅಷ್ಟಕ್ಕೂ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ? ನಮ್ಮ ಗುರುಗಳಿಗೂ 10 ಕೋಟಿ ರೂಪಾಯಿ ಲೆಟರ್ ತಗೊಂಡು ಅಲ್ಲಿ ಹೊಸಪೇಟೆಯಲ್ಲೇ ಬಂದಿದ್ರು. ಒಬ್ಬ ಮಂತ್ರಿ ನಮ್ಮ ಸಮಾಜದವನೇ. ಗುರುಗಳು ಹೇಳಿದ್ರು, 10 ಕೋಟಿ ರೂಪಾಯಿ ನನ್ನ ಸಮುದಾಯದ ಮೀಸಲಾತಿ ಹೋರಾಟವನ್ನ ಮಾರಾಟ ಮಾಡ್ಲಿಕ್ಕೆ ನಾನು ಇಟ್ಟಿಲ್ಲ ಅಂತ ಮಾತನ್ನ ಅವತ್ತು ಗುರುಗಳು ಹೇಳಿದ್ರು. ಹಾಗಾದ್ರೆ ಯತ್ನಾಳ್ ಹೇಳಿದ ಲಿಂಗಾಯತ ಮುಖಂಡ ಮತ್ತು ಮಾಜಿ ಮಂತ್ರಿ ಯಾರು? ಅವರು 2A ಮೀಸಲಾತಿಯನ್ನ ಕೈಬಿಡುವಂತೆ ಮಾಡಲು ಸ್ವಾಮೀಜಿಗಳಿಗೆ 10 ಕೋಟಿ ರೂಪಾಯಿ ಲೆಟರ್ ತಗೊಂಡು ಹೋಗಿದ್ರ? ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಉತ್ತರ ಮತ್ತು ಮತ್ತಷ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಇನ್ನ ಈ ಹಿಂದಿನ ಯತ್ನಾಳ್ ಆರೋಪಗಳ ಬಗ್ಗೆ ಮುರುಗೇಶ್ ನಿರಾಣಿ ಅವರನ್ನ ಕೇಳಿದ್ರೆ ಅವರು ಅದೇಗೆ ಉತ್ತರ ಕೊಡದೆ ಜಾರಿಕೊಂಡ್ರು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಪೇಮೆಂಟ್ ಮಾತಾಡ್ಕೊತಾರೆ. ಅವತ್ತು ಸಭಾದಲ್ಲಿ ಪೇಮೆಂಟ್ ಕೋಟಾದಾಗ ಮಿನಿಸ್ಟರ್ ಅವರು ನಾಟ್ ಎಲಿಜಿಬಲ್, ಅರ್ಹತೆ ಪರ್ಹತೆ ಏನಿಲ್ಲ, ಓನ್ಲಿ ಪೇಮೆಂಟ್. ಅವರು ಮತ್ತೆ ಯಡಿಯೂರಪ್ಪ ನಿಮ್ಮ ಅಧ್ಯಕ್ಷರ ಮತ್ತೆ ಸಂಧಾನ ಆದ್ರೂ ಕೂಡ ಈಗ ನೀವು ಅಭಿವೃದ್ಧಿ ಬಗ್ಗೆ ಕೇಳಿದ್ರಿ, ಅಲ್ಲಿ ಏನು ಇರುತ್ತೆ ಇರುವಂತವ್ರ ಬಗ್ಗೆ ನಿಮ್ಮ ಪಾರ್ಟಿಯವರೇ ಅಧ್ಯಕ್ಷರು ಒಬ್ಬರು ರಾಷ್ಟ್ರೀಯ ಕೆಲವೊಬ್ರು ಎಕ್ಸೆಪ್ಷನಲ್ ಅಂತ ಇರ್ತಾರೆ. ಆ ಎಕ್ಸೆಪ್ಷನಲ್ ಬಗ್ಗೆ ಅಷ್ಟು ಶಾಂತವಾಗಿರೋದು ಒಳ್ಳೆಯದು. ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಹಾಗಾದ್ರೆ ಆಧಾರವಿಲ್ಲದ, ನಂಬಲು ಅಸಾಧ್ಯವಾದ ಸರ್ಕಾರ ಬೀಳುತ್ತೆ ಅನ್ನೋ ಸುದ್ದಿಯನ್ನ ಅಷ್ಟು ಖಡಕ್ ಆಗಿ ಹೇಳೋ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಯತ್ನಾಳ್ ಅವರ ಬಗ್ಗೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಿಲ್ಲ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಈ ಬಿಟ್ಟಿ ಭವಿಷ್ಯದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.